ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಮದುವೆ ಎರಡು ಜೀವಗಳ ಮಿಲನ ಮಾತ್ರವಲ್ಲ, ಅದೊಂದು ಬ್ಯೂಟಿಫುಲ್ ಬಾಂಡಿಂಗ್. ಬಟ್ ಇತ್ತೀಚೆಗೆ ಸಂಬಂಧಗಳು ಅರ್ಥ ಕಳೆದುಕೊಳ್ತಿವೆ. ಒಂದು ಕಾಲ ಇತ್ತು ಕಣ್ರಿ, ಕೆಲ ಗಂಡಂದಿರಿಂದ ಹೆಂಡತಿಯರು ತುಂಬ ತೊಂದರೆ ಅನುಭವಿಸ್ತಾ ಇದ್ರು. ಬಟ್ ಈಗ ಸ್ವಲ್ಪ ಉಲ್ಟಾ ಆಗಿದೆ. ಪತ್ನಿ ಪೀಡಕ ಪತಿಯರಿಗಿಂತ ಪತಿ ಪೀಡಕ ಪತ್ನಿಯರು ಜಾಸ್ತಿ ಆಗಿದ್ದಾರೆ. ದುರಂತ ಅಂದರೆ, ಯಾರಾದರೂ ಗಂಡಸರು ಮನೆಯಲ್ಲಿ ನನಗೆ ಹೆಂಡತಿ ತೊಂದರೆ ಕೊಡ್ತಿದ್ದಾಳೆ ಅಂತ ಹೇಳಿದರೆ ಇವತ್ತಿಗೂ ತುಂಬ ಜನ ಅವನ ಮಾತು ನಂಬೋದೇ ಇಲ್ಲ. ಇದನ್ನೇ ಕೆಲ ಹೆಣ್ಮಕ್ಳು ಅಡ್ವಾಂಟೇಜ್ ಆಗಿ ತಗೊಳ್ತಿದ್ದಾರೆ. ನಮ್ಮ ಇವತ್ತಿನ ಕೇಸ್ ಸ್ಟಡಿಯಲ್ಲಿ ಗಂಡ ರಾತ್ರಿ ಪಾರ್ಟಿ ಮಾಡಿ 3 ತಿಂಗಳ ತನ್ನ ಪುಟ್ಟ ಮಗು ಜೊತೆ ಹಾಯಾಗಿ ಮಲಗ್ತಾ ಇದ್ದ, ಗಾಢ ನಿದ್ರೆಯಲ್ಲಿದ್ದ. ಈ ವೇಳೆ ಹೆಂಡತಿ ಅನಿಸಿಕೊಂಡವಳು ಮಧ್ಯರಾತ್ರಿ ಎದ್ದು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಅದರಲ್ಲಿ ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ತಾಳೆ. ಆಮೇಲೆ ಆ ನೀರನ್ನ ತಗೊಂಡು ಹೋಗಿ ಮಲಗ್ತಾ ಇದ್ದ ಗಂಡನ ಮೇಲೆ ಹಾಕ್ಬಿಡ್ತಾಳೆ. ಅರೆ, ಇವಳಿಗೇನಾಯ್ತು? ಯಾಕೆ ಹೀಗೆ ಮಾಡಿದ್ಲು? ಗಂಡ ಏನಾದ? ಮಗು ಕಥೆ ಏನು? ಇದೆಲ್ಲದರ ಬಗ್ಗೆ ವಿವರವಾಗಿ ಹೇಳ್ತೀವಿ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ. ಹಾಗೆ ಕೋರ್ಟಲ್ಲಿ ನ್ಯಾಯಾಧೀಶರು ಈ ಕೇಸಿನ ಬಗ್ಗೆ ವಕೀಲರಿಗೆ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ದಾರೆ, ಅದರ ಬಗ್ಗೆನೂ ಹೇಳ್ತೀವಿ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಡೆಲ್ಲಿಯಿಂದ. ಡೆಲ್ಲಿಯ ನಾಂಗಾಲೋಯಿ ಕಾಲೋನಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಒಂದು ಮುದ್ದಾದ ಕುಟುಂಬ ವಾಸವಿತ್ತು. ಗಂಡ ಸೂರಜ್, ಹೆಂಡತಿ ಜ್ಯೋತಿ ಅಲಿಯಾಸ್ ಕಿಟ್ಟು ಮತ್ತು 3 ತಿಂಗಳ ಕಂದಮ್ಮ. ಸೂರಜ್ಗೆ 25 ವರ್ಷ, ಜ್ಯೋತಿಗೆ 21 ವರ್ಷ ಇರಬಹುದು. ಎಲ್ಲರೂ ತುಂಬಾ ಸಂತೋಷದಿಂದ ಇರ್ತಿದ್ರು. ಊಟ ತಿಂಡಿಗೆ ಏನೂ ಪ್ರಾಬ್ಲಮ್ ಇಲ್ಲ, ತಕ್ಕಮಟ್ಟಿಗೆ ಲ್ಯಾವಿಶ್ ಲೈಫ್ ಲೀಡ್ ಮಾಡ್ತಿದ್ರು. ಆವತ್ತು 1/1/2025 ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ರು. ಕೆಲವರು ಕುಡ್ದು ಪಾರ್ಟಿ ಮಾಡ್ತಿದ್ರು. 2025 ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲರೂ ವಿಶ್ ಮಾಡಿ ಫುಲ್ ಆನ್ ಎಂಜಾಯ್ ಮಾಡ್ತಿದ್ರು. ಕೆಲವರು ನಮ್ಮ ತರದವರು ಮಸ್ತ್ ಆಗಿ ತಿಂದು ನಿದ್ರೆ ಮಾಡಿದ್ರು. ಡೆಲ್ಲಿಯ ಸೂರಜ್ ಮತ್ತು ಜ್ಯೋತಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ ಫ್ರೆಂಡ್ಸ್ಗೆಲ್ಲ ವಿಶ್ ಮಾಡಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಒಂದೇ ಬೆಡ್ ಮೇಲೆ ಇಬ್ರು ಹಾಯಾಗಿ ಮಲ್ಕೋತಾರೆ. ಸೂರಜ್ ಸ್ವಲ್ಪ ಜಾಸ್ತಿನೇ ಡ್ರಿಂಕ್ ಮಾಡಿದ್ರಿಂದ ಅವನಿಗೆ ಬೇಗ ನಿದ್ದೆ ಹತ್ಬಿಟ್ಟಿತ್ತು. ಅದು ಮಧ್ಯರಾತ್ರಿ 3 ಗಂಟೆ ಸಮಯ. ಹೊಸ ವರ್ಷದ ಹೊಸ ಬೆಳಕು ನೋಡಬೇಕು ಅಂತ ಏನೇನೋ ಕನಸುಗಳೊಂದಿಗೆ ಸೂರಜ್ ಗಾಢ ನಿದ್ರೆಯಲ್ಲಿ ಮಲಗಿದ್ದ. 3 ತಿಂಗಳ ಮಗುವನ್ನ ಕೂಡ ತನ್ನ ಪಕ್ಕನೇ ಮಲಗಿಸ್ಕೊಂಡಿದ್ದ. ಈ ವೇಳೆ ಮಧ್ಯರಾತ್ರಿ 3 ಗಂಟೆಗೆ ಜ್ಯೋತಿ ಮೆಲ್ಲನೆ ಎದ್ದೇಳ್ತಾಳೆ. ಸೌಂಡ್ ಮಾಡದೆ ಕಿಚನ್ಗೆ ಹೋಗ್ತಾಳೆ. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಚೆನ್ನಾಗಿ ಕುದಿಸ್ತಾಳೆ. ಅದರಲ್ಲಿ ಒಂದಿಷ್ಟು ಖಾರದ ಪುಡಿ ಮಿಕ್ಸ್ ಮಾಡ್ತಾಳೆ. ಎರಡನ್ನ ಮತ್ತೆ ಚೆನ್ನಾಗಿ ಕುದಿಸ್ತಾಳೆ. ಬಟ್ಟೆಯಲ್ಲಿ ಆ ಪಾತ್ರೆ ಎತ್ಕೊಂಡು ಸೂರಜ್ ಮಲಗ್ತಾ ಇದ್ದ ರೂಮಿಗೆ ಬರ್ತಾಳೆ. ಸೂರಜ್ ಮುಖವನ್ನ ಗುರಾಯಿಸ್ಕೊಂಡು ನೋಡಿ ಆ ಬಿಸಿ ಬಿಸಿ ನೀರನ್ನ ಸೀದಾ ಅವನ ಮುಖದ ಮೇಲೆ ಸುರಿದ್ಬಿಡ್ತಾಳೆ. ಪಾಪ, ಜಸ್ಟ್ ಪಾರ್ಟಿ ಮುಗಿಸ್ಕೊಂಡು ಎಣ್ಣೆ ಹೊಡೆದು ಮಲಗಿದ್ದ ಸೂರಜ್ ಕಿಟಾರನೆ ಕಿರುಚ್ಕೊಂಡು ಹೇಳ್ತಾನೆ. ಏನಾಗ್ತಾ ಇದೆ ಅನ್ನೋದು ಗೊತ್ತಾಗದೆ ನೋವಲ್ಲಿ ನೆರಳಾಡ್ತಾ ಇದ್ದ. ಬಿಸಿ ನೀರು ಜೊತೆಗೆ ಖಾರದ ಪುಡಿಯಿಂದಾಗಿ ಕಣ್ಣು ಬಿಡೋಕಾಗ್ತಿರಲ್ಲ. ಯಾವಾಗ ಸೂರಜ್ ಉರಿ ತಡ್ಕೊಳ್ಳೋಕಾಗದೆ ಕಿರ್ಚೋಕೆ ಸ್ಟಾರ್ಟ್ ಮಾಡಿದ್ನೋ ಜ್ಯೋತಿ ರೂಮಿಂದ ಓಡ್ ಹೋಗ್ಬಿಡ್ತಾಳೆ. ಹೋಗ್ತಾ ಹೋಗ್ತಾ ಸೂರಜ್ನ ಫೋನ್ ಕೂಡ ಎತ್ಕೊಂಡು ಪರಾರಿ ಆಗ್ಬಿಡ್ತಾಳೆ. ಸೂರಜ್ ಹೆಲ್ಪ್ಗೆ ಯಾರಿಗೂ ಫೋನ್ ಮಾಡಬಾರ್ದು, ಅವನು ಎನಿ ಕಾಸ್ಟ್ ಬದುಕಬಾರ್ದು ಅಂತ ಪ್ಲಾನ್ ಮಾಡಿಕೊಂಡು ಸೂರಜ್ನ ಫೋನ್ ಎತ್ಕೊಂಡು 3 ತಿಂಗಳ ಮಗು ಬಗ್ಗೆಯೂ ಯೋಚಿಸದೆ ಓಡ್ ಹೋಗ್ತಾಳೆ. ಆ ನೀರು ಒಂದ್ ವೇಳೆ ಪಾಪು ಮೇಲೆ ಬಿದ್ದಿದ್ರೆ ಏನ್ ಗತಿ? ಅದರ ಬಗ್ಗೆಯೂ ಯೋಚಿಸದ ಮಹಾತಾಯಿ ರೂಮನ್ನ ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಪೇರಿ ಕೀಳ್ತಾಳೆ. ಜ್ಯೋತಿ ಓಡಿ ಹೋಗೋದನ್ನ ಸ್ವಲ್ಪ ಕಣ್ಣು ಓಪನ್ ಮಾಡಿ ಸೂರಜ್ ನೋಡಿರ್ತಾನೆ. ಅದಕ್ಕೆ ಕಿಟ್ಟು ಕಿಟ್ಟು ಜ್ಯೋತಿ ನಿಲ್ಲು ಅಂತ ಕಿರ್ಚ್ತಾ ಇರ್ತಾನೆ. ಆದ್ರೂ ಜ್ಯೋತಿ ರೂಮನ್ನ ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಮನೆ ಬಿಟ್ಟು ಪರಾರಿ ಆಗ್ಬಿಡ್ತಾಳೆ. ಈ ವೇಳೆ ಸೂರಜ್ ಉರಿಯಿಂದ ಕಿರ್ಚ್ತಾ ಇದ್ರೆ 3 ತಿಂಗಳ ಮಗು ಕೂಡ ನಿದ್ದೆಯಿಂದ ಎದ್ಬಿಡುತ್ತೆ. ಆದ್ರೆ ಅದೃಷ್ಟವಶಾತ್ ಆ ಮಗುಗೆ ಒಂಚೂರು ಬಿಸಿ ನೀರು ಹಾರಿರಲ್ಲ. ಆದ್ರೆ ಅಪ್ಪ ಕಿರುಚ್ತಾ ಇರೋದನ್ನ ಕೇಳಿ ಮಗು ಕೂಡ ರಚ್ಚೆ ಹಿಡಿದು ಅಳ್ತಾ ಇರುತ್ತೆ. ಆದ್ರೆ ಸೂರಜ್ ಎಷ್ಟು ಹೆಲ್ಪ್ಲೆಸ್ ಆಗಿದ್ದ ಅಂದ್ರೆ ಮುಖದ ಮೇಲೆಲ್ಲ ಖಾರದ ಪುಡಿ ಇದ್ದುದ್ರಿಂದ ಅದನ್ನ ಒರೆಸ್ಕೊಳ್ಳೋಕೆ ಟ್ರೈ ಮಾಡಿದ್ದ. ಅದಕ್ಕೆ ಅವನ ಕೈಯಲ್ಲೆಲ್ಲ ಖಾರದ ಪುಡಿ ಅಂಟ್ಕೊಂಡಿತ್ತು. ಅದಕ್ಕೆ ಮಗುನ ಎತ್ಕೊಳ್ಳೋಕೆ ಆಗದೆ ಸಮಾಧಾನ ಮಾಡೋಕಾಗದೆ ಉರಿಯಿಂದ ನೋವಿಂದ ಜೋರಾಗಿ ಕಿರ್ಚಾಡ್ತಾ ಇದ್ದ. ಮನೆಯವರಿಗೆ ಫ್ರೆಂಡ್ಸ್ಗೆ ಫೋನ್ ಮಾಡೋಣ ಅಂತ ಇಡೀ ರೂಮ್ ಹುಡುಕ್ತಾನೆ. ಆದ್ರೆ ಅವಳೆಷ್ಟು ಚಾಲಾಕಿ ಅಂದ್ರೆ ಇವನು ಯಾರಿಗೂ ಫೋನ್ ಮಾಡಿ ವಿಷಯ ತಿಳಿಸಬಾರ್ದು ಅಂತ ಫೋನ್ ಎತ್ಕೊಂಡು ಹೋಗಿದ್ಲು. ಅವತ್ತು ನ್ಯೂ ಇಯರ್ ಆಗಿದ್ರಿಂದ ಎಲ್ಲರೂ ಮಜಾ ಮಾಡ್ತಿದ್ರು. ಲೌಡ್ ಮ್ಯೂಸಿಕ್ ಹಾಕೊಂಡು ಮಸ್ತಿ ಮಾಡ್ತಿದ್ರು. ಕೆಲವರು ಬೆಳಗಿನ ತನಕ ಪಾರ್ಟಿ ಮಾಡೋ ಮೂಡಲ್ಲಿದ್ದಿದ್ರಿಂದ ಸೂರಜ್ ಕಿರುಚ್ತಾ ಇದ್ದದ್ದು ಯಾರಿಗೂ ಕೇಳಿಸ್ತಾ ಇರಲಿಲ್ಲ.
ಆದರೆ ಸ್ವಲ್ಪ ಹೊತ್ತು ಮ್ಯೂಸಿಕ್ ಸ್ಟಾಪ್ ಆದಾಗ ಸೂರಜ್ ಮತ್ತೆ ಆ ಮಗು ಕಿರ್ಚ್ತಾ ಇದ್ದದ್ದು ಪಕ್ಕದ ಮನೆಯವರಿಗೆ ಕೇಳಿಸುತ್ತೆ. ಇದರಲ್ಲಿ ಕೆಲವರು ಏನಿಲ್ಲ, ಯಾರಾದರೂ ಫುಲ್ ಪಾರ್ಟಿ ಮಾಡ್ತಾ ಇರಬಹುದು, ಅದಕ್ಕೆ ನಶೆ ಜಾಸ್ತಿ ಆಗಿ ಕಿರ್ಚ್ತಾ ಇರಬಹುದು ಅಂದ್ಕೊಂಡು ಸುಮ್ಮನಾಗ್ತಾರೆ. ಆದರೆ ಕೆಲವರಿಗೆ ಯಾಕೋ ಡೌಟ್ ಆಗಿ ಯಾರೋ ಕಿರ್ಚ್ತಾ ಇದ್ದಾರೆ, ಮಗು ಅಳ್ತಾ ಇದೆ, ಏನಾಯ್ತು ಬನ್ನಿ ನೋಡ್ಕೊಂಡು ಬರೋಣ ಅಂತ ಸೂರಜ್ ಮನೆ ಹತ್ರ ಹೋಗ್ತಾರೆ. ಆಗ ಸೂರಜ್ ಪ್ಲೀಸ್ ಹೆಲ್ಪ್ ಅಂತ ಜೋರಾಗಿ ಬಾಗಿಲು ಬಡಿತಾ ಇದ್ದ. ಇದನ್ನ ನೋಡಿದ ತಕ್ಷಣ ನೇಬರ್ಸ್ ಹೊರಗಡೆಯಿಂದ ಡೋರ್ ಓಪನ್ ಮಾಡ್ತಾರೆ. ಮುಂದಿನ ಸ್ಟೋರಿ ಹೇಳೋಕು ಮೊದಲು ಸ್ವಲ್ಪ ಫ್ಲಾಶ್ ಬ್ಯಾಕ್ ನೋಡೋಣ. ಇವರಿಬ್ರು ಯಾರು, ಇವರಿಬ್ಬರ ಫ್ರೆಂಡ್ಶಿಪ್ ಹೇಗಾಯ್ತು ಹೇಳ್ತೀವಿ ನೋಡಿ. ಅದು 2023. ಸೂರಜ್ಗೆ ಜ್ಯೋತಿ ಉರ್ಫ್ ಕಿಟ್ಟುನ ಪರಿಚಯ ಆಗಿತ್ತು. ಪರಿಚಯ ಸ್ನೇಹಕ್ಕೆ ತಿರುಗಿತ್ತು. ಸದಾ ಫೋನಲ್ಲಿ ಮಾತಾಡ್ತಾ ಇದ್ದ ಇಬ್ರು ಒಮ್ಮೆ ದೇವರ ದರ್ಶನಕ್ಕೆ ಹೋಗಿ ಬರೋಣ ಅಂತ ಪ್ಲಾನ್ ಹಾಕ್ತಾರೆ. ಅದರಂತೆ ಖಾಟು ಶ್ಯಾಮ್ ದರ್ಶನ ಮಾಡೋಕೆ ಹೋಗ್ತಾರೆ. ಈ ಟ್ರಿಪ್ನಲ್ಲಿ ಇಬ್ರು ಮತ್ತಷ್ಟು ಕ್ಲೋಸ್ ಆಗ್ತಾರೆ. ಸೂರಜ್ಗೆ ಜ್ಯೋತಿ ತುಂಬಾ ಇಷ್ಟವಾಗಿದ್ಲು. ಮದ್ವೆನೂ ಆಗೋಣ ಅನ್ಕೊಂಡಿದ್ದ. ಬಟ್ ಕಾರಣಾಂತರದಿಂದ ಈಗಲೇ ಮದುವೆ ಬೇಡ, ಸ್ವಲ್ಪ ಸೆಟ್ಲ್ ಆಗೋಣ, ಆಮೇಲೆ ಮದುವೆ ಆಗೋಣ ಅಂತ ಸೂರಜ್ ಕಾಲಹರಣ ಮಾಡ್ತಾ ಇದ್ದ. ಇದನ್ನ ಗಮನಿಸಿದ ಜ್ಯೋತಿ, ನೀನು ಮದುವೆ ಆಗ್ಲಿಲ್ಲ ಅಂದ್ರೆ ಸರಿ ಇರಲ್ಲ ಅಂತ ತುಂಬಾ ಹರಾಸ್ ಮಾಡೋಕೆ, ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ಲಂತೆ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಒಂದ್ ವೇಳೆ ನೀನೀಗ ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ವಿರುದ್ಧ ರೇಪ್ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲಂತೆ. ಇದನ್ನ ಸೂರಜೇ ಹೇಳ್ಕೊಂಡಿದ್ದಾನೆ. ಸರಿ ಇನ್ನೇನ್ ಮಾಡೋದು ಅಂತ ಭಯ ಪಟ್ಕೊಂಡು ಜ್ಯೋತಿಯನ್ನ ಸೂರಜ್ ತರಾತುರಿಯಲ್ಲಿ ಮದುವೆ ಮಾಡ್ಕೊಂಡ. ಅದು 14 ಫೆಬ್ರವರಿ 2024. ಒಂದು ದೇವಸ್ಥಾನದಲ್ಲಿ ಇಬ್ರು ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡ್ರು. ಮದುವೆ ಆದ್ಮೇಲೆ ಜ್ಯೋತಿ ಮನೆಯವರ ಕಾಟ ಆರಂಭವಾಯ್ತಂತೆ. ಜ್ಯೋತಿ ತಾಯಿ ನನಗೆ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ಲು ಅಂತಾನೆ ಸೂರಜ್. ಯಾಕೋ ಅನುಮಾನಗೊಂಡ ಸೂರಜ್ ಈ ಜ್ಯೋತಿ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾನೆ. ಆಗ ಸೂರಜ್ಗೆ ಗೊತ್ತಾದ ವಿಷಯ ಏನಂದ್ರೆ, ಸೂರಜ್ ಜೊತೆ ಮದುವೆ ಆಗೋಕ್ಕೂ ಮುಂಚೆ ಇವಳು ಡೆಲ್ಲಿಯ ಬೇರೆ ಬೇರೆ ಕಡೆ ಇನ್ನೂ ಹಲವು ಯುವಕರ ಜೊತೆ ಮದುವೆ ಆಗಿದ್ಲು ಅನ್ನೋದು. ಇವಳಿಗೆ ಆಲ್ರೆಡಿ ಮಕ್ಕಳಾಗಿವೆ ಅಂತಾನು ಸೂರಜ್ ಆರೋಪಿಸಿದ್ದಾನೆ. ಈಕೆ ಮದುವೆ ಆಗಿ ಆ ಯುವಕರ ವಿರುದ್ಧ ಸುಳ್ಳು ಅತ್ಯಾಚಾರ ಕೇಸ್ ದಾಖಲಿಸ್ತಾ ಇದ್ಲು ಅಂತಾನು ಸೂರಜ್ ಹೇಳಿದ್ದಾನೆ. ಪೊಲೀಸರಿಗೆ ಹೆದರಿ, ಸಮಾಜಕ್ಕೆ ಹೆದರಿ, ಮರ್ಯಾದೆಗೆ ಹೆದರಿ ಕೆಲವರು ಅವಳು ಕೇಳಿದಷ್ಟು ದುಡ್ಡು ಕೊಟ್ಟು ಸೆಟಲ್ ಮಾಡ್ಕೊಂಡಿದ್ದಾರೆ ಅಂತಾನು ಸೂರಜ್ ಆರೋಪಿಸಿದ್ದಾನೆ. ಇಷ್ಟೇ ಅಲ್ಲದೆ ಅವಳಿಗೆ ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ರು. ಅವ್ರ ಜೊತೆಯೂ ಇದೇ ತರ ಸುತ್ತಾಡೋಕೆ ಹೋಗೋದು, ಆಮೇಲೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳೋದು, ಆಮೇಲೆ ಅವ್ರ ಹತ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡೋದು. ಒಂದ್ ವೇಳೆ ಬಾಯ್ ಫ್ರೆಂಡ್ಸ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಹಿಂಸೆ ಕೊಡೋದು, ಅವರ ವಿರುದ್ಧ ಕೂಡ ಕೇಸ್ ದಾಖಲಿಸ್ತಾ ಇದ್ಲು ಅನ್ನೋ ವಿಚಾರ ನನಗೆ ಗೊತ್ತಾಯ್ತು ಅಂತ ಸೂರಜ್ ಹೇಳಿದ್ದಾನೆ. ಬಟ್ ಅದೆಲ್ಲ ಗೊತ್ತಾದ್ಮೇಲೆ ಜ್ಯೋತಿಯ ಬಳಿ ಇದೆಲ್ಲ ವಿಚಾರಿಸಿದ್ದಾನೆ. ಬಟ್ ಈಗ ಅದೆಲ್ಲ ಹಳೆ ಕಥೆ, ಈಗ ಹಾಗೆಲ್ಲ ಏನಿಲ್ಲ ಅಂತ ಸಾಗ ಹಾಕಿದ್ದಾಳಂತೆ. ಹೇಗೋ ಮದುವೆ ಆಗಿದೆ, ಮಗುನೂ ಆಗಿದೆ, ಇನ್ನೇನ್ ಮಾಡೋದು ಅಂತ ಸಂಸಾರ ಮಾಡ್ಕೊಂಡಿದ್ದ ಸೂರಜ್. ಬಟ್ ಸರಿಯಾದ ಸಮಯಕ್ಕೆ ಕಾದಿದ್ದ ಜ್ಯೋತಿ ನ್ಯೂ ಇಯರ್ ರಾತ್ರಿ ಖಾರದ ಪುಡಿ ಮಿಕ್ಸ್ ಮಾಡಿದ ಕುದಿಯೋ ನೀರು ಮುಖಕ್ಕೆ ಹಾಕಿ ಓಡ್ ಹೋಗಿದ್ಲು. ಇವನ ಕಿರುಚಾಟ ಕೇಳಿ ಮನೆಗೆ ಬಂದ ಅಕ್ಕಪಕ್ಕದವರು ಸೂರಜ್ನನ್ನ ಹತ್ತಿರದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನನ್ನ ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸುಧಾರಿಸಿಕೊಂಡ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಮುಖ, ಕೈ ಕಾಲು, ಚೆಸ್ಟ್ ಭಾಗ, ಕತ್ತು ಇಲ್ಲೆಲ್ಲ ಸುಟ್ಟ ಗಾಯದ ಜೊತೆ ಸೂರಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆಂಡತಿ ಮತ್ತು ಅವಳ ತಾಯಿಯ ವಿರುದ್ಧ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸರು ಇವಳ ವಿರುದ್ಧ ಸೆಕ್ಷನ್ 110 ಮತ್ತು 351 ಅಡಿಯಲ್ಲಿ ಕೇಸ್ ದಾಖಲಿಸ್ತಾರೆ. ಇನ್ನು ಜ್ಯೋತಿ ವಿರುದ್ಧ ಸೂರಜ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅನ್ನೋ ವಿಷಯ ಅದ್ಹೇಗೋ ಜ್ಯೋತಿಗೆ ಗೊತ್ತಾಗುತ್ತೆ. ಆಗ ಸೂರಜ್ಗೆ ಫೋನ್ ಮಾಡಿ, ನೀನು ಕೇಸ್ ರಿಟರ್ನ್ ತಗೋಬಿಡು, ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ನಿನ್ನನ್ನ ಕೊಲೆ ಮಾಡ್ಬಿಡ್ತೀನಿ ಅಂತಾನು ಧಮಕಿ ಹಾಕಿದ್ಲು ಅಂತ ಸೂರಜ್ ಆರೋಪಿಸಿದ್ದಾನೆ. ದೇವ್ರು ದೊಡ್ಡವನು, ಟೈಮಿಗೆ ಸರಿಯಾಗಿ ನೇಬರ್ಸ್ ಬಂದು ನನ್ನನ್ನ, ನನ್ನ ಮಗಳನ್ನ ಬಚಾವ್ ಮಾಡಿದ್ರು ಅಂತ ಅವರಿಗೆ ಧನ್ಯವಾದ ಹೇಳಿದ್ದಾನೆ ಸೂರಜ್. ವಿಪರ್ಯಾಸ ಅಂದ್ರೆ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಗಂಡಸರಿಗೆ ಹೆಂಡತಿಯಿಂದ ಅನ್ಯಾಯವಾದ್ರೆ, ಡೊಮೆಸ್ಟಿಕ್ ವೈಲೆನ್ಸ್ ನಡೆದ್ರೂ ಅವರಿಗೆ ನ್ಯಾಯ ಸಿಗೋದು ತುಂಬಾ ಕಷ್ಟ ಅಂತ ಕೆಲವು ನ್ಯಾಯ ಪಂಡಿತರು ಹೇಳ್ತಾರೆ. ಇತ್ತ ಜ್ಯೋತಿ ಅಡ್ವೊಕೇಟ್ ಒಬ್ಬರನ್ನ ಮೀಟ್ ಮಾಡ್ತಾಳೆ. ಕೂಡ್ಲೆ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕ್ತಾಳೆ. ಆದ್ರೆ ಅವಳಿಗೆ ಬೇಲ್ ಸಿಗಲ್ಲ. ಆದ್ರೆ ಪೊಲೀಸರು ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡ್ರು 2 ತಿಂಗಳಾದ್ರೂ ಜ್ಯೋತಿಯನ್ನ ಅರೆಸ್ಟ್ ಮಾಡಲ್ಲ. ಇನ್ನು ಕೋರ್ಟ್ನಲ್ಲಿ ಜ್ಯೋತಿ ಪರ ವಕೀಲರು, ಜ್ಯೋತಿಯೇ ಸಂತ್ರಸ್ತೆ, ಅವಳಿಗೆ 3 ತಿಂಗಳ ಮಗು ಇದೆ, ಈ ಕೇಸನ್ನ ಕರುಣೆಯಿಂದ ನೋಡಬೇಕು ಅಂತ ನ್ಯಾಯಾಧೀಶೆ ಸ್ವರ್ಣಕಾಂತ ಶರ್ಮಾ ಅವರ ಮುಂದೆ ಮನವಿ ಮಾಡ್ತಾರೆ. ಅಲ್ಲದೆ ಅವಳೇ ಸ್ವತಃ ಕೌಟುಂಬಿಕ ಹಿಂಸಾಚಾರಕ್ಕೆ ಬಲಿಯಾಗಿದ್ದಾಳೆ. ಸೂರಜ್ಗೆ ಬೇರೆ ಹುಡುಗಿಯರ ಜೊತೆ ರಿಲೇಷನ್ ಇತ್ತು. ಈ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳ ಆಗ್ತಾನೆ ಇರ್ತಿತ್ತು ಅಂತಾನು ಜ್ಯೋತಿ ಪರ ವಕೀಲರು ವಾದಿಸಿದ್ರು.
ವಾದಿಸಿದ್ರು. ಆದರೆ ನ್ಯಾಯಾಲಯ ಅವರ ವಾದವನ್ನ ತಳ್ಳಿ ಹಾಕ್ತು. ಜ್ಯೋತಿಯ ನಡವಳಿಕೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ತಪ್ಪಿಸಿಕೊಳ್ಳೋಕೆ ಇವಳು ಆಡ್ತಿರುವ ನಾಟಕ ಅಂತ ಹೇಳ್ತು. ಜ್ಯೋತಿ ವಿರುದ್ಧ ಬಲವಾದ ಸಾಕ್ಷಿಯೂ ಇದೆ. ಲಿಂಗದ ಆಧಾರದ ಮೇಲೆ ಅಪರಾಧದಲ್ಲಿ ವಿನಾಯಿತಿ ನೀಡೋದು ನ್ಯಾಯದ ತತ್ವಗಳಿಗೆ ವಿರುದ್ಧವಾಗಿರುತ್ತೆ ಅಂತ ಹೇಳಿ ನ್ಯಾಯಾಧೀಶ ಸ್ವರ್ಣಕಾಂತ ಶರ್ಮಾ ಅವರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತಾರೆ. ಇದೇ ವೇಳೆ ಜ್ಯೋತಿ ಪರ ವಕೀಲರಿಗೆ ನ್ಯಾಯಾಧೀಶರು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ವಿಚಾರಣೆ ಸಂದರ್ಭ ನ್ಯಾಯಾಧೀಶರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ಒಂದು ಕೆಲಸ ಮಾಡೋಣ, ಈ ಕೇಸಲ್ಲಿ ಪಾತ್ರಗಳನ್ನ ರಿವರ್ಸ್ ಮಾಡೋಣ. ಒಂದ್ ವೇಳೆ ಹೆಂಡತಿ ಮಲಗಿದ್ದಾಗ ಇದೇ ಖಾರದ ಪುಡಿ ಬೆರೆಸಿದ ಕುದಿಯೋ ನೀರನ್ನ ಅವಳ ಮುಖದ ಮೇಲೆ ಹಾಕಿದ್ರೆ ಏನಾಗ್ತಾ ಇತ್ತು? ನೀವು ಯಾವ ರೀತಿ ವಾದ ಮಾಡ್ತಿದ್ರಿ? ಯಾವುದೇ ಕಾರಣಕ್ಕೂ ಗಂಡನ ಮೇಲೆ ಕರುಣೆ ತೋರಬಾರ್ದು, ಅವನಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು ಅಂತ ವಾದ ಮಾಡ್ತಿದ್ರಿ ಅಲ್ವಾ ಅಂತ ವಕೀಲರಿಗೆ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಜ್ಯೋತಿಗೆ ಸೂರಜ್ನ ಕೊಲ್ಲೋ ಉದ್ದೇಶ ಸ್ಪಷ್ಟವಾಗಿತ್ತು. ಚೆನ್ನಾಗಿ ಯೋಚಿಸಿ ಪ್ಲಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ದಾಳೆ ಅಂತ ನ್ಯಾಯಾಧೀಶರು ಹೇಳಿದ್ರು. ಹೀಗಾಗಿ ಡೆಲ್ಲಿ ಹೈಕೋರ್ಟ್ ಜನವರಿ 22, 2025ಕ್ಕೆ ಜ್ಯೋತಿಯ ಬೇಲ್ ಕ್ಯಾನ್ಸಲ್ ಮಾಡ್ತು. 3 ತಿಂಗಳ ಮಗುವನ್ನ ಸೂರಜ್ ಅಪ್ಪ ಅಮ್ಮನ ವಶಕ್ಕೆ ನೀಡ್ತು. ಇನ್ನು ಸಂತ್ರಸ್ತನ ಮೆಡಿಕಲ್ ರಿಪೋರ್ಟ್, ಸ್ಟೇಟ್ಮೆಂಟ್ ಮತ್ತು ಸಾಕ್ಷಿಗಳ ಹೇಳಿಕೆಗಳು ಸೇರಿದಂತೆ ಪುರಾವೆಗಳನ್ನ ನ್ಯಾಯಾಲಯ ಎಚ್ಚರಿಕೆಯಿಂದ ಪರಿಶೀಲಿಸಿತು. ಸೂರಜ್ನ ಮುಖ, ಕುತ್ತಿಗೆ ಭಾಗದಲ್ಲಿ ಗಾಯಗಳಾಗಿವೆ. ಎದೆ ಮತ್ತು ಭುಜಗಳ ಮೇಲೆ ತೀವ್ರ ಸುಟ್ಟ ಗಾಯಗಳಾಗಿವೆ. ಇದು ಅವರು ಮಲಗಿದ್ದಾಗ ಮೆಣಸಿನ ಪುಡಿ ಬೆರೆಸಿದ ಕುದಿಯೋ ನೀರು ಹಾಕಿರೋದ್ರಿಂದಲೇ ಆಗಿರುವ ಗಾಯಗಳು ಅನ್ನೋದನ್ನ ಮೆಡಿಕಲ್ ರಿಪೋರ್ಟ್ ಹೇಳಿದೆ. ಇದರೊಂದಿಗೆ ಜ್ಯೋತಿ ಮಾಡಿರುವ ಕೃತ್ಯ ಅಂದ್ರೆ ರೂಮ್ ಹೊರಗೆ ಹೋಗುವಾಗ ಹೊರಗಿನಿಂದ ಬಾಗಿಲು ಲಾಕ್ ಮಾಡೋದು, ಸಂತ್ರಸ್ತನ ಫೋನ್ ತಗೊಂಡು ಪರಾರಿಯಾಗುವುದು, ಇವೆಲ್ಲ ಸಂತ್ರಸ್ತನಿಗೆ ಹೆಚ್ಚು ಹಾನಿ ಮಾಡುವ ಉದ್ದೇಶದಿಂದಲೇ ಮಾಡಿರುವ ವ್ಯವಸ್ಥಿತ ಕ್ರಮ ಅಂತ ನ್ಯಾಯಾಲಯ ಅಬ್ಸರ್ವ್ ಮಾಡಿದೆ. ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗಿದೆ ನೋಡಿ. ಘಟನೆ ನಡೆದು 2 ತಿಂಗಳಾದ್ರೂ ಡೆಲ್ಲಿ ಪೊಲೀಸರು ಈ ಕೇಸನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. 2 ತಿಂಗಳಾದ್ರೂ ಆರೋಪಿ ಜ್ಯೋತಿಯನ್ನ ಅರೆಸ್ಟೇ ಮಾಡಿರ್ಲಿಲ್ಲ. ಯಾವಾಗ ಸೂರಜ್ ಏಕಂ ನ್ಯಾಯ ಫೌಂಡೇಶನ್ ಬಳಿ ಹೋಗಿ ತನ್ನ ಸಮಸ್ಯೆ ಹೇಳ್ಕೊಂಡ್ರು, ಆಗ ಸಂಸ್ಥೆ ಪೊಲೀಸರ ಮೇಲೆ ಪ್ರೆಷರ್ ಹಾಕ್ತು. ನಂತರ 3 ತಿಂಗಳು 8 ದಿನ ಆದ್ಮೇಲೆ ಏಪ್ರಿಲ್ 9, 2025ಕ್ಕೆ ಜ್ಯೋತಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇನ್ನು ಈಗ ಈ ಬಗ್ಗೆ ಪೊಲೀಸರು ಮಾತಾಡಿದ್ದಾರೆ. ಜ್ಯೋತಿ ತುಂಬಾ ಗಂಡಸರ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿದ್ಲು. ಅವರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಅವರ ವಿರುದ್ಧ ಸುಳ್ಳು ರೇಪ್ ಕೇಸ್ ಹಾಕಿಸಿದ್ಲು. ಈ ವಿಚಾರ ಸೂರಜ್ಗೆ ಗೊತ್ತಾಗಿ ಈ ತರ ಮಾಡಬೇಡ, ಇದು ತಪ್ಪು ಅಂತ ಬುದ್ಧಿವಾದ ಹೇಳಿದ್ದಾನೆ. ಜ್ಯೋತಿಗೆ ಅಡ್ಡಿಪಡಿಸಿದ್ದಾನೆ. ಹೀಗಾಗಿ ಜ್ಯೋತಿ ಸೂರಜ್ಗೆ ಧಮಕಿ ಹಾಕಿದ್ಲು. ಇದರಿಂದ ಬೇಸತ್ತು ಈ ಹಿಂದೆ ಕೂಡ ಸೂರಜ್ ದೂರು ದಾಖಲಿಸಿದ್ದ. ಇದಾದ ನಂತರ ಜ್ಯೋತಿ ಹೊಸ ವರ್ಷದಲ್ಲಿ ಅವನ ಮುಖದ ಮೇಲೆ ಕುದಿಯೋ ಖಾರದ ಪುಡಿಯ ನೀರು ಹಾಕಿ ಎಸ್ಕೇಪ್ ಆಗಿದ್ಲು ಅಂತ ಪೊಲೀಸರು ಹೇಳಿದ್ದಾರೆ. ಸದ್ಯ ಈಗ ಜ್ಯೋತಿ ಸಿಕ್ಕಿಬಿದ್ದಿದ್ದಾಳೆ, ಜೈಲಲ್ಲಿದ್ದಾಳೆ. ಇವಳು ಸಿಕ್ಕಿಬಿದ್ದಿರೋದ್ರಿಂದ ನನ್ನ ಮತ್ತು ಅದೆಷ್ಟೋ ಗಂಡಸರ ಜೀವನ ಬಚಾವ್ ಆಗಿದೆ ಅಂತ ಸೂರಜ್ ನಿಟ್ಟುಸಿರು ಬಿಟ್ಟಿದ್ದಾನೆ. ಈ ಕೇಸ್ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.